ಬಜೆಟ್ ವಿಷಯ ಮಾತಾಡಿದ್ರಿ, ಫ್ಯಾಂಟಾಸ್ಟಿಕ್. ಕಾಂಗ್ರೆಸ್ ಅವರ ಆಪಾದನೆ ಏನಂದರೆ, ಬಿ ಜೆ ಪಿಯವರು ನಮಗೆ ಬಿಟ್ಟು ಕೊಡುವಾಗ 1,00,000 ಕೋಟಿಯ ಲೋನನ್ನು ಇಟ್ಟಿದ್ರು. ಅದು ಮಾತ್ರ ಅಲ್ಲ, ಎಟ್ ದ ಎಂಡ್ ಆಫ್ ಬಿ ಜೆ ಪಿ ಗವರ್ಮೆಂಟ್ ಇರುವಾಗ ಲಕ್ಷಗಟ್ಟಲೆ ಕೋಟಿದ್ದು ಟೆಂಡರ್ಗಳನ್ನು ಕೊಟ್ಟು ಬಿಲ್ ಮಾಡದೆ ಹೊರಟೋಗ್ಬಿಟ್ರು. ಅದೆಲ್ಲವನ್ನು ನಾವು ಈಗ ತೀರ್ಸ್ಕೊಂಬರ್ತಾ ಇದ್ದೀವಿ, ಇನ್ನೂ ಅದನ್ನು ತೀರಿಸ್ಲಿಕ್ಕಾಗ್ತಾ ಇಲ್ಲ. ಇದು ಬಿ ಜೆ ಪಿ ಸರ್ಕಾರದ ಆಡಳಿತದಲ್ಲಿ ಮಾಡಿದ್ದನ್ನು ನಾವು ತೀರಿಸ್ತಾ ಇದ್ದೀವಿ, ಅದಕ್ಕಾಗಿ ಈ ರೀತಿಯ ಫೈನಾನ್ಷಿಯಲ್ ಕ್ರಂಚಿಗೆ ಗೌರ್ಮೆಂಟ್ ಬಂದು ನಿಂತಿದೆ ಅಂತ ಹೇಳ್ತಾರೆ. ಆ ಆಪಾದನೆಗೆ ಏನು ಉತ್ತರ ಕೊಡ್ತೀವಿ? ಶ್ವೇತಪತ್ರ ಬಿಡುಗಡೆ ಮಾಡಿ. ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಕೊನೆ ಬಡ್ಜೆಟ್ ಮಂಡನೆ ಮಾಡಿದಾಗ ಅವರು ಡಿಫಿಷಿಯೇಟ್ ಬಡ್ಜೆಟ್ ಮಾಡಿಲ್ಲ. ಅವರು ಯಾವುದೇ ತೆರಿಗೆ ಹಾಕಲಿಲ್ಲ, ಜನಗಳ ಮೇಲೆ ತೆರಿಗೆ ಹಾಕಲಿಲ್ಲ, ಡಿಫಿಷಿಯೇಟ್ ಬಡ್ಜೆಟ್ ಮಾಡಲಿಲ್ಲ, ಕೊರತೆ ಬಡ್ಜೆಟ್ ಮಾಡಲಿಲ್ಲ, ಎಕ್ಸಸ್ ಬಡ್ಜೆಟ್ ಮಾಡಿದ್ರು ಅವರು. ನೀವೇನು ಮಾಡಿದ್ರಿ? ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ರಿ. ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ತೆರಿಗೆ ಹಾಕದೆ ನಿಮಗೆ ಒಳ್ಳೆ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಸಾಲದ ಬಡ್ಜೆಟ್ ಕೊಟ್ಟಿದ್ದಾರೆ ಅವರು. ಸಾಲ ತೊಗೊಂಡಕ್ಕೆ ಇನ್ನೂ 25,000 ಕೋಟಿ ಸಾಲ ತಗೊಳಕ್ಕೆ ಪ್ರಾವಿಷನ್ ಇದ್ದರೂ ಕೂಡ ಬೊಮ್ಮಾಯಿ ಸರ್ಕಾರ ಸಾಲ ತಗೊಂಡಿಲ್ಲ. ಆ ದುಡ್ಡನ್ನು ಇವ್ರಿಗೆ ಬಿಟ್ಟೋದ್ರು, ಮುಂದೆ ಬರೋ ಗೌರ್ಮೆಂಟ್ಗೆ ಇರಲಿ ಅಂತೇಳಿ ಬಿಟ್ಟೋದ್ರು. ನೀವೇನು ಮಾಡಿದ್ರಿ? ಸಾಲ ತಗೊಂಡ್ರಿ, ಮತ್ತು ಆರ್ಥಿಕ ವ್ಯವಸ್ಥೆನೇ ಹಾಳು ಮಾಡಿಬಿಟ್ರಿ. ನೀವು ಏನು ಹೇಳಿದ್ರಿ? ನೀವು ಬಿ ಜೆ ಪಿಯವರು 40% ತಿಂತಾ ಇದ್ದಾರೆ, ಕಮಿಷನ್ ಹೊಡೆದಿದ್ದಾರೆ. ಆ 40%ನ ನಾವು ತಗೊಂಡು ಫ್ರೀ ಕೊಟ್ಬಿಡ್ತೀರಿ ಅಂತ ಹೇಳಿದ್ರಿ. ಏನಾಯಿತು? ನಿಮ್ಮ 40% ಅನ್ಕೋರಿ 2 ವರ್ಷ ಆಯ್ತಲ್ಲ. ಯಾರನ್ನ ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ? ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ. ಮತ್ತು 40% ದುಡ್ಡು ಉಳಿದಿದ್ರೆ ಎಲ್ಲೋಯ್ತದು? ನಿಮ್ಮ ಕಾಂಗ್ರೆಸ್ ಅವ್ರ ಜೋಬ್ಗೆ ಹೋಯ್ತಾ ಇವಾಗ? ಅದೇ 60% ಅಂತ ಹೇಳ್ತಾ ಇದ್ದಾರಲ್ಲ ಇವಾಗ ಕಾಂಟ್ರಾಕ್ಟರ್ಗಳೆಲ್ಲ, ಅಲ್ಲಿಗೆ ಹೋಯ್ತಾ ನಿಮ್ಮದು? ಅಂದರೆ ನೀವು ಇವತ್ತೇನು ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇದೆ ಅದಕ್ಕೆ ನೇರ ಕಾರಣ ನೀವೇ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಯಾವುದೇ ತೆರಿಗೆ ಹಾಕದೆ ಸಫಿಷಿಯೆಂಟ್ ಬಡ್ಜೆಟನ್ನು ಮಾಡಿದ್ದೀರಿ. ನಮ್ಮ ಸರ್ಕಾರದಲ್ಲಿ ಟೆಂಡರ್ ಕರೆಯೋದನ್ನ ಇನ್ನೊಂದು ಸರ್ಕಾರ ಕೊಡಬೇಕು, ಅದು ಮೊದಲಿಂದನೂ. ಇವರು ಸಿದ್ದರಾಮಯ್ಯ ಬಿಟ್ಟು ಹೋಗಿದ್ರಲ್ಲ 2017-18ರಲ್ಲಿ, ಅವಾಗೇನು ಎಕ್ಸಸ್ ದುಡ್ಡು ಬಿಟ್ಕೊಟ್ಟು ಹೋಗಿದ್ರ? ಅವಾಗೂ ಸಾಲನೇ ನಮ್ಮ ತಲೆ ಮೇಲೆ ಹಾಕೋ ಹೋಗಿದ್ದು. ಅವಾಗೂ ನಾವು ಸಾಲನೇ ಹಾಕಿತ್ತು. ಎಲ್ಲ ಸರ್ಕಾರಗಳು ಹಿಂದೆ ಇದ್ದಂಥ, ಈಗ ರೂಲಿಂಗ್ ಮಾಡಿರೋದು ನಾವು ಬಿ ಜೆ ಪಿ ಎಷ್ಟು ದಿನ ರೂಲಿಂಗ್ ಮಾಡಿದರೆ? 9 ವರ್ಷ ಮಾಡಿಲ್ಲ ನಾವು. 60 ವರ್ಷ ನೀವೇ ಮಾಡಿದಿರಲ್ಲ ರೂಲಿಂಗು. ಅವಾಗ ಸಾಲ ಎಲ್ಲಿಂದ ಬಂತು? ನೀವೇ ಮಾಡಿರೋದು ಜಾಸ್ತಿ. 60 ವರ್ಷದಲ್ಲಿ ನೀವು ಮಾಡಿರೋ ಸಾಲ ಯಾವುದೇ ಸರ್ಕಾರ ಬಂದರೂ ತೀರ್ಸೋಕ್ಕಾಗಲ್ಲ, ಅಷ್ಟು ಸಾಲ ಮಾಡಿದ್ದಾರೆ ಕಾಂಗ್ರೆಸ್. ಅದರಿಂದ ಬಿ ಜೆ ಪಿಯವರು ಹಾಳು ಮಾಡಿದ್ರು. ಅದು ನಿಮ್ಮ ವೈಫಲ್ಯಗಳನ್ನು ತೋರಿಸ್ತತೆ. ನೀವು ಸರಿಯಾಗಿ ಜನಗಳ ತೆರಿಗೆ ಹಾಕದೆ ನಾವು ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ನಿಮ್ಮ ಮ್ಯಾನಿಫೆಸ್ಟೋಲ್ಲೇ ಹೇಳಿದ್ರಿ. ಮಾತಕ್ಕೆ ತಪ್ಪದ್ರಿ. ತೆರಿಗೆಗಳನ್ನು ಎಲ್ಲ ಕಡೆ ತೆರಿಗೆ ಹಾಕಿದ್ರಿ. ಅಲ್ಲೇ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅಂತೇಳಿ ನಿಮಗೆ ಯಾಕೆ ಹೇಳಬೇಕಾಯ್ತು? ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ನಾವು ಸಹಾಯ ಮಾಡ್ತೀನಿ ಅಂದ್ರಿ, ಆಶಾ ಕಾರ್ಯಕರ್ತರಿಗೆ ನಾವು ಸಹಾಯ ಮಾಡ್ತೀನಿ ಅಂದ್ರಿ. ಎಲ್ಲಿ ನೀವು ಅನೌನ್ಸ್ ಮಾಡಿರೋದು? ನಿಮ್ಮ ಅಜೆಂಡಾದಲ್ಲಿ ಅನೌನ್ಸ್ ಮಾಡಿರೋದು, ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿದ್ದೀರಾ, ಅದನ್ನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಬಿ ಜೆ ಪಿ ಬಗ್ಗೆ ಯಾಕೆ ಮಾತಾಡ್ತೀರಾ? ನೀವು ತಾನೇ ಅಶ್ಯೂರೆನ್ಸ್ ಕೊಟ್ಟಿರೋದು. ಅವ್ರಿಗೆ ಕೊಡದೆ ಮೋಸ ಮಾಡಿಬಿಟ್ಟು ಬಿ ಜೆ ಪಿಯವರು ನಮಗೆ ಸಾಲ ಬಿಟ್ಟು ಹೋದರು ಅಂತ. ಅದರಿಂದ ಬಿ ಜೆ ಪಿ ಮೇಲೆ ಈ ಥರ ಗೂಬೆ ಕೂಸುವಂಥದ್ದು ಇದು ನಿಮ್ಮ ವೈಫಲ್ಯಗಳನ್ನು ತೋರಿಸ್ತೈತೆ.